ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದಿಂದ 6ನೇ ಗ್ಯಾರಂಟಿ ಘೋಷಣೆ ಮಾಡಲಾಗಿದೆ. ಎಲ್ಲ ಆಸ್ತಿಗಳು ಡಿಜಿಟಲೀಕರಣವಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ನನ್ನ ಆಸ್ತಿ ನನ್ನ ಹಕ್ಕು ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ನಾಳೆಯಿಂದಲೇ ನೂತನ ಯೋಜನೆ ಜಾರಿಗೆ ಬರಲಿದೆ. 100 ದಿನಗಳ ಕಾಲ 6ನೇ ಗ್ಯಾರಂಟಿ ಇರಲಿದೆ. 7 ಲಕ್ಷ ಮನೆಗಳಿಗೆ ಸುವರ್ಣಾವಕಾಶ ಅಂತ ಹೇಳಿ ಡಿಕೆಶಿ ಅವರು ತಿಳಿಸಿದ್ದಾರೆ. 16 ಲಕ್ಷ ಎ ಖಾತೆಗಳಿದ್ದಾವೆ. B2A ಖಾತಾ ನೀಡಿಕೆ ಈಗ ವಿಚಾರವಾಗಿ ಮಾತನಾಡಿರುವಂತದ್ದು. 7,000 ಅರ್ಜಿಗಳು ಬಂದಿದ್ವು. ಬಿ ಖಾತಾ ಇರೋರಿಗೆ ಸಾಲ ಸಿಗ್ತಾ ಇರಲಿಲ್ಲ ಅನ್ನುವಂತ ಮಾಹಿತಿಗಳನ್ನ ಈಗ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನಾವು ಸ್ಪೆಷಲ್ ಆಗಿ ಅವ್ರಿಗೆ ಈ ರಸ್ತೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ BDA ನಲ್ಲಿ ನಮಗೆ 2 ಪಟ್ಟು ಕೊಡಕ್ಕೆ ಅವಕಾಶ ಇರಲಿಲ್ಲ. ಸ್ಪೆಷಲ್ ಆಕ್ಟ್ ಇದೆ ನಮಗೆ. ಆದ್ರೂ ಕೂಡ ನಮ್ಮ ಈ ಭಾಗದ ರೈತರುಗಳಿಗೆ ಭೂ ಮಾಲೀಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಏನು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ ಆ ಪ್ರಕಾರ 2 ಪಟ್ಟು ಕೊಟ್ಟು 2 ಪಟ್ಟು TDR ಕೊಟ್ಟು FIR ಕೊಟ್ಟು ಯಾರು FIR ಈ ರೀತಿ 5 ಯೋಜನೆ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಯಾವ್ದು ಬೇಕಾದ್ರೂ ಅವರು ಆಯ್ಕೆ ಮಾಡ್ಕೊಳ್ಬಹುದು. ಬಹಳ ಜನ ಶಾಸಕರು ಮಂತ್ರಿಗಳ ಆಸ್ತಿಗಳಿತ್ತು. ಅವರು ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಈಗಾಗಲೇ ದಾಖಲೆಗಳನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಮುಂದೆ ಬಂದು ಅವರು ಸ್ಕೀಮ್ ಅಂತೇಳಿ ಬೆಂಗಳೂರಿನ ಡಿಕಂಜೆಸ್ಟ್ ಮಾಡಲಿಕ್ಕೆ ಆ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆ ಇದನ್ನ ಎಕ್ಸಿಬಿಷನ್ ಸೆಂಟರ್ ಇಂದ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ವೈಟ್ ಫೀಲ್ಡ್ ಮೇಲೆ ಹೊಸಕೋಟೆ ಪಕ್ಕದಲ್ಲಿ ಹೋಗಿ ಈ ಕಡೆ ಏರ್ಪೋರ್ಟ್ ರೋಡ್ ಅಲ್ಲಿ ಹೋಗಿ ತಿರ್ಗಾ ಮೈಸೂರು ರೋಡ್ ಇಂದ ಬನ್ನೇರುಘಟ್ಟದಿಂದ ಮೈಸೂರು ರೋಡ್ ಆ ವೀವರ್ ಏನಿದೆ ಅಲ್ಲಿ ಇದು ಮಾತ್ರ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ. ಅಲ್ಲಿ ವಿಪರೀತ ಮನೆಗಳಿರೋದ್ರಿಂದ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ ನಾವು. ಅದು ಬಿಟ್ರೆ ಇದು ಕೂಡ ನಾವು ಜಾಗೃತವಾಗಿ ಈ ಕೆಲಸನ ಮಾಡಬೇಕು ಅಂತೇಳಿ ಅಟ್ ನೋ ಕಾಸ್ಟ್ ಯಾವ ಸಂದರ್ಭದಲ್ಲೂ ಕೂಡ ನಾವಂತೂ ಡಿನೋಟಿಫೈ ಮಾಡೋದಿಲ್ಲ. ಇದನ್ನ ಕೆಲವರು ಕೋರ್ಟ್ಗೆ ಹೋಗಿರ್ಬೋದು, ಕೆಲವರು ಹೋರಾಟ ಮಾಡ್ತಾ ಇರ್ಬೋದು, ಕೆಲವ್ರಿಗೆ ಸಮಾಧಾನ ಇಲ್ಲ ಅಂತ ಹೇಳಿರ್ಬೋದು. ಆದರೆ ಇದಕ್ಕಿನ್ನ ಸಮಾಧಾನ, ಇದಕ್ಕಿನ್ನ ಬೆಸ್ಟ್ ಆಪರ್ಚುನಿಟಿ, ಇದಕ್ಕಿನ್ನ ಬೆಸ್ಟ್ ಇದನ್ನ ಸ್ಕೀಮನ್ನ ಇಡೀ ದೇಶದಲ್ಲೇ ಕೂಡ ನಾನು ಬಾಂಬೆಲಿ ನೋಡಿದ್ದೀನಿ. ಅಲ್ಲಿ ಬರೀ 12.5% ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತೆಗೆದುಕೊಂಡಿರುವಂಥ ಕಡೆ ಬರೀ 12% ಭೂಮಿ ಕೊಡ್ತಾ ಇದ್ದಾರೆ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಾವು 35% ಕಮರ್ಷಿಯಲ್, 40% ರೆಸಿಡೆನ್ಷಿಯಲ್. ಆ ರೋಡ್ ಪಕ್ಕದಲ್ಲೇ ಅವರಿಗೆ ಕಮರ್ಷಿಯಲ್ ಕೊಡುವಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. 65 ಮೀಟರ್ ರೋಡು, 35% ರಸ್ತೆ, ಇಂಥದೆಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಬೆಂಗಳೂರು ವತಿಯಿಂದ ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನೊಂದು BDA ಇಂದ ಇನ್ನೊಂದು ವಿಶೇಷವಾದಂತ ಅನೌನ್ಸ್ಮೆಂಟ್ ಏನಿದೆ ಅಂತಂದ್ರೆ, ವೈಟ್ ಫೀಲ್ಡ್ ಅಲ್ಲಿ 1900 ಮನೆಗಳನ್ನ ಕಟ್ಟಿದ್ದೇವೆ. ವೈಟ್ ಫೀಲ್ಡ್ ನಲ್ಲಿ ಮೊನ್ನೆ 1900 ಮನೆಗಳನ್ನ ಕೊಟ್ಟಿದ್ದೇವೆ. 1 BHK ಮನೆ 760 ಸ್ಕ್ವೇರ್ ಫೀಟ್, ಬರೀ 6,686 ರೂಪಾಯಿ. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಯಾರು ಕೂಡ 12,000 13,000 ಕಡಿಮೆ ಮಾರ್ತಾ ಇಲ್ಲ. 6,686 ಮಾತ್ರ ರೂಪಾಯಿ ಮಾತ್ರ. ಅದಕ್ಕೆ 15ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಓಪನ್ ಮಾಡ್ತಾ ಇದ್ದೇವೆ. 3 ಬೆಡ್ರೂಮ್ಗೆ 1,733 ಸ್ಕ್ವೇರ್ ಫೀಟ್, 8,309 ರೂಪಾಯಿ. 1 ಸ್ಕ್ವೇರ್ ಫೀಟ್ಗೆ 1,44 ಲಕ್ಷ ರೂಪಾಯಿ ಆಗ್ತದೆ. ಅಂದ್ರೆ 1 ಬೆಡ್ರೂಮ್ಗೆ ಇರುವಂತದ್ದು 760 ಸ್ಕ್ವೇರ್ ಫೀಟ್ 1 ಬೆಡ್ರೂಮ್ ಹೌಸ್ಗೆ 51 ಲಕ್ಷ. 3 ಬೆಡ್ರೂಮ್ ಇರುವಂತ ಕಡೆಗೆ 1,733 ಸ್ಕ್ವೇರ್ ಫೀಟ್ಗೆ ವೈಟ್ ಫೀಲ್ಡ್ ನಲ್ಲಿ ಕೇವಲ 8,309 ರೂಪಾಯಿ ಪಡ್ಕೊಂಡು ಅಡಿಗೆ 1,44 ಲಕ್ಷ ರೂಪಾಯಿಗೆ 3 ಬೆಡ್ರೂಮ್ ಹೌಸ್ ಅನ್ನ ವೈಟ್ ಫೀಲ್ಡ್ ಕೊಡ್ಲಿಕ್ಕೆ ಅನೌನ್ಸ್ಮೆಂಟ್ ಮಾಡಿದೆ. ಈ ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ. ಇದನ್ನ 15ನೇ ತಾರೀಕಿಂದನೇ ಯಾರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ದುಡ್ಡು ತುಂಬಿಕೊಂಡು ನಿಮ್ಮ ಪ್ರಯಾರಿಟಿಲಿ ತಾವು ಅದನ್ನ ಮಾಡ್ಕೊಳ್ಬಹುದು. IT ಏನಿದೆ ಅದಕ್ಕೆ ಪ್ರತ್ಯೇಕವಾದಂತ ರೂಲ್ಸ್ ಇದಲ್ಲದೆ ಬಹಳ ಟ್ರಾಫಿಕ್ ಗಲಾಟೆ ಇವೆಲ್ಲ ಇದೆ. ಎಲ್ಲಾ ಕಡೆ ದೇಶದಲ್ಲಿ ಇದೆ. ನಾನು ಚೆನ್ನೈ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಈಗಾಗಲೇ ನಾವು ಹೆಬ್ಬಾಳ ಹತ್ರ ಸ್ವಲ್ಪ ಮಾಡಿದ್ದೀವಿ.
ಇನ್ನ ಸ್ವಲ್ಪ ಸರಳ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ದೊಡ್ಡ ಟನಲ್ ಒಂದು ಆಗ್ತಾ ಇದೆ. ಅದು ನೆಕ್ಸ್ಟ್ ಫೇಸ್, ಅದು ಅನೌನ್ಸ್ಮೆಂಟ್ ಮಾಡ್ತೀನಿ. ಈಗಾಗಲೇ ಟೆಂಡರ್ ಎಲ್ಲ ಮುಗಿದಿದೆ. ಇನ್ನೊಂದು ಶಾರ್ಟ್ ಟನಲ್ ಹೆಬ್ಬಾಳ್ ಜಂಕ್ಷನ್ ಇಂದ ಕೃಷಿ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ಹೋಗ್ತದೆ. ಅಲ್ಲಿ ಒಂದು ಓಪನ್ ಆಗಿ 3 ಲೈನ್ ಕಟ್ ಅಂಡ್ ಕವರ್ ಟನಲ್ ಬರ್ತದೆ. ಸುಮಾರು 2.2 ಕಿಲೋಮೀಟರ್ ಒಂದು ಟನಲ್ಲು. ಈಗಾಗಲೇ ನಾವು ರಿತ್ವಿಕ್ ಪ್ರಾಜೆಕ್ಟ್ಸ್ ಅನ್ನೋರಿಗೆ ನಾವು ಬರೀ 18 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೇವೆ. ಅದ್ರ ಜೊತೆಗೆ ನಮ್ಮ ಮೇಕ್ರಿ ಸರ್ಕಲ್ ಏನಿದೆ ಅಲ್ಲಿವರೆಗೂ ಕೂಡ ಅಲ್ಲಿಂದ ಇನ್ನೊಂದು ಎಲಿವೇಟೆಡ್ ಕಾರಿಡಾರು ಸುಮಾರು 1.7 ಕಿಲೋಮೀಟರ್ ಪ್ಲಸ್ 2 ಲೈನು. ಈ ಟನಲ್ ಇದು 6 ಲೈನು, ಇದು 3 ಲೈನು ಟ್ವಿನ್ ಟನಲ್. ಇದು ಏಕೆಂದರೆ ಅಲ್ಲಿಗೆ ಬಂದ ತಕ್ಷಣ ರೋಡ್ ಬೇರೆ ಅವಕಾಶಗಳಿದೆ. ಆದ್ರಿಂದ 2 ಪ್ರಾಜೆಕ್ಟ್ ಕೂಡ ಈ ನೆಕ್ಸ್ಟ್ ತಿಂಗಳು, ಈ ತಿಂಗಳು ಕೊನೆಗೆ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. LOI ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದನ್ನು ನಾವು ಈಗಾಗಲೇ ಭೂಮಿ ಪೂಜೆ ಮಾಡಿ ಈ ಕೆಲಸ ಪ್ರಾರಂಭ ಮಾಡಿ 18 ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಇದಲ್ಲದೆ ಇನ್ನು ಬೇಕಾದಷ್ಟು ನಮ್ಮ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸುಮಾರು 631 ಕೋಟಿ ವೆಚ್ಚದಲ್ಲಿ 10.77 ಕಿಲೋಮೀಟರ್ ಆ ರಸ್ತೆ ಕೂಡ ಮುಗಿದಿದೆ. ಅದು ಕೂಡ ಇನ್ನು 15 ದಿನದಲ್ಲಿ ಓಪನ್ ಮಾಡಲಿಕ್ಕೆ ಒಂದು ಹೊಸ ರೋಡು. ನೀವೆಲ್ಲ ಆಶ್ಚರ್ಯ ಪಡ್ತೀರಿ ಅದನ್ನ ರೋಡ್ ನೋಡಿದ ತಕ್ಷಣ. ಆ ರೀತಿ ಒಂದಿದೆ. ಮಿಕ್ಕಿದು ಇನ್ನು ಸುಮಾರು 150 ಯೋಜನೆಗಳಿದೆ. ಅದನ್ನು ನಾನು ಪ್ರತ್ಯೇಕವಾದಂಥ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದನ್ನು ಏನೇನು ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಇನ್ನೊಂದು ನೆಕ್ಸ್ಟ್ 3-4 ಡೇಸಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇದೆ. ಅದು ಕೂಡ ಎಲ್ಲ ನಾವು ತೆಗೆದುಕೊಂಡಿದ್ದೇವೆ. ಜಾರ್ಜ್ ಅವ್ರ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ. ಸುಮಾರು 3,000 ಕೋಟಿ ರೂಪಾಯಿ ವೆಚ್ಚದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅಲ್ಲಿ ತಂದು ಕೆಲವೆಲ್ಲ ಸ್ಕೀಮ್ಸ್ನ ನಾವು ತೆಗೆದುಕೊಂಡಿದ್ದೇವೆ. ಅದೆಲ್ಲ ಕೂಡ ನಾನು ನೆಕ್ಸ್ಟ್ ಒಂದು 3-4 ದಿನದಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮೆಲ್ಲರೂ ಕೂಡ ನಾನು ತಿಳಿಸ್ತೇನೆ. ಈ ಭೂ ಗ್ಯಾರಂಟಿ ಏನಿದೆ, ಈ ಭೂ ಗ್ಯಾರಂಟಿಯನ್ನು ಒಟ್ಟು 23 ಲಕ್ಷ ಜನರಿಗೆ ಈ ಬೆಂಗಳೂರು ನಗರದಲ್ಲಿ ಒದಗಿಸಿಕೊಡ್ಲಿಕ್ಕೆ ಇದೊಂದು ಐತಿಹಾಸಿಕವಾದಂಥ ತೀರ್ಮಾನಗಳನ್ನು ಅವರ ಆಸ್ತಿ, ಎಲ್ಲರ ಆಸ್ತಿ, ಅವ್ರ ಆಸ್ತಿ ಪಾಪ ಆ ಭೂಮಿ, ಅವರ ಆಸ್ತಿನ, ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಿಕೊಳ್ಳಿಕ್ಕೆ ಅವರ ವಂಶ ಪಾರಂಪರ್ಯವಾಗಿ ನನ್ನ ಖಾತೆ ನನ್ನ ಹಕ್ಕು ಅವರೆಲ್ಲರೂ ಕೂಡ ಇದನ್ನು ಇಟ್ಕೊಳ್ಳಿಕ್ಕೆ ದಾಖಲೆಗಳ ಸಮೇತ ಈ ಫೈಲ್ ಸಮೇತ ಅವರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆ ಸ್ಥಳೀಯ ಶಾಸಕರುಗಳು, ನಮ್ಮ ಗ್ಯಾರಂಟಿ ಮೆಂಬರ್ಸು ಎಲ್ಲ ಕೂಡ ಈ ಸೌಲಭ್ಯ